ಎಐಸಿಸಿ ಅಧ್ಯಕ್ಷರಾಗಿರುವಂತಹ ಮಲ್ಲಿಕಾರ್ಜುನ್ ಖರ್ಗೆ ಮತ್ತು ಕುಟುಂಬದ ವಿರುದ್ಧ ಲೋಕಾಯುಕ್ತದಲ್ಲಿ ಕ್ರಿಮಿನಲ್ ಕೇಸ್ ದಾಖಲಾಗಿದೆ. ಅಧಿಕಾರ ದುರುಪಯೋಗ, ಭೂ ಕಬಳಿಕೆಗೆ ಸಂಚು, ಭ್ರಷ್ಟಾಚಾರ ಆರೋಪದಡಿ ಎನ್ಆರ್ ರಮೇಶ್ ಅವರು ದೂರನ್ನ ದಾಖಲು ಮಾಡಿರುವಂಥದ್ದು. ಎನ್ಆರ್ ರಮೇಶ್ ಅವರು ಬಿಬಿಎಂಪಿಯ ಮಾಜಿ ಆಡಳಿತ ಪಕ್ಷದ ನಾಯಕರು. ಜೊತೆಗೆ ಈ ಹಿಂದೆ ಕೂಡ ಸಾಕಷ್ಟು ಹೋರಾಟಗಳನ್ನು ಮಾಡಿ ಲೋಕಾಯುಕ್ತ ಸೇರಿದಂತೆ ರಾಜ್ಯಪಾಲರು ಕೂಡ ದಾಖಲೆ ಸಮೇತ ದೂರನ್ನ ಕೊಟ್ಟಿದ್ರು. ಇದೀಗ ಮಲ್ಲಿಕಾರ್ಜುನ ಖರ್ಗೆ ಕುಟುಂಬದ ವಿರುದ್ಧ 394 ಪುಟಗಳ ದಾಖಲೆಗಳನ್ನು ಬಿಡುಗಡೆ ಮಾಡಿ ಇವರ ವಿರುದ್ಧ ಶಿಸ್ತು ಕ್ರಮವನ್ನು ಜರುಗಿಸಿ ಅಂತೇಳಿ ಲೋಕಾಯುಕ್ತದಲ್ಲಿ ದೂರನ್ನ ದಾಖಲು ಮಾಡಿದ್ದಾರೆ. ಹಾಗಾದ್ರೆ ಮಲ್ಲಿಕಾರ್ಜುನ ಖರ್ಗೆ ಅವರ ಕುಟುಂಬ ಯಾವ ರೀತಿಯಾಗಿ ವಂಚನೆಯಲ್ಲಿ, ಭ್ರಷ್ಟಾಚಾರದಲ್ಲಿ, ಭೂ ಕಬಳಿಕೆಯಲ್ಲಿ ಪಾಲ್ದಾರಾಗಿದ್ದಾರೆ, ಇದೆಲ್ಲದರ ಬಗ್ಗೆ ಮಾಹಿತಿಯನ್ನು ನೀಡಲಿಕ್ಕೆ ನನ್ನ ಜೊತೆಗಿದ್ದಾರೆ ಎನ್ ಆರ್ ರಮೇಶ್ ಅವರು. ಸರ್, ಇವತ್ತು ಅತಿ ದೊಡ್ಡ ದೂರನ್ನ ರಾಜ್ಯದಲ್ಲಿ ದಾಖಲು ಮಾಡಿದ್ದೀರಿ. 394 ಪುಟಗಳ ಒಂದು ದಾಖಲೆಯನ್ನು ಲೋಕಾಯುಕ್ತಕ್ಕೆ ಕೊಟ್ಟಿದ್ದೀರಿ. ಯಾವ ರೀತಿಯಾಗಿ ಇಲ್ಲಿ ಭೂ ಕಬಳಿಕೆ ಆಗಿರುವಂಥದ್ದು, ವಂಚನೆ ಯಾವ ರೀತಿಯಾಗಿ ಆಗಿದೆ? ಮಲ್ಲಿಕಾರ್ಜುನ್ ಖರ್ಗೆ ಅವರು ತಮಗಿರ್ತಕ್ಕಂಥ 52 ವರ್ಷಗಳ ರಾಜಕೀಯ ಅನುಭವವನ್ನು ದುರುಪಯೋಗ ಪಡಿಸ್ಕೊಂಡು ಅವರ ಸ್ಥಾನ AICC ರಾಷ್ಟ್ರೀಯ ಅಧ್ಯಕ್ಷರಾಗಿರ್ತಕ್ಕಂಥ, ರಾಜ್ಯಸಭಾ ಸದಸ್ಯರಾಗಿರ್ತಕ್ಕಂಥ ಅವರ ಅಧಿಕಾರವನ್ನು ಮತ್ತು ಅವರ ಮಗ ಪ್ರಿಯಾಂಕ ಖರ್ಗೆ, ಸಚಿವ ಪ್ರಿಯಾಂಕ ಖರ್ಗೆ ಅವರು ತಮ್ಮ ಅಧಿಕಾರವನ್ನು ದುರುಪಯೋಗ ಪಡಿಸ್ಕೊಂಡು ಸಂಪೂರ್ಣ ಅವರ ಕುಟುಂಬ, ಖರ್ಗೆ ಅವರ ಶ್ರೀಮತಿ ಧರ್ಮಪತ್ನಿ ರಾಧಾಬಾಯಿ ಅವರು, ಅವರ ಅಳಿಯ ರಾಧಾಕೃಷ್ಣ ಅವರು, ಅವರ ಹಿರಿಯ ಮಗ ರಾಹುಲ್ ಖರ್ಗೆ ಅವರು, ಹಾಗೆ ಪ್ರಿಯಾಂಕ ಖರ್ಗೆ ಅವರು, ಇವರೆಲ್ಲ ಸೇರಿ ಸಿದ್ಧಾರ್ಥ ವಿಹಾರ ಟ್ರಸ್ಟ್ ಅಂತ 1994ರಲ್ಲಿ ಏನು ಕಲಬುರಗಿ ವಿಳಾಸದಲ್ಲಿ ಪ್ರಾರಂಭ ಮಾಡ್ಕೊಂಡಿದ್ರು. ಆ ಒಂದು ಸಿದ್ಧಾರ್ಥ ವಿಹಾರ ಟ್ರಸ್ಟ್ನ ಒಂದು ಶಿಕ್ಷಣ ವ್ಯವಸ್ಥೆಯನ್ನು ರೂಪಿಸ್ಕೊಳ್ಳೋಕ್ಕೆ ಒಂದು ಶಿಕ್ಷಣ ಸಂಸ್ಥೆಯನ್ನು ನಿರ್ಮಾಣ ಮಾಡಲಿಕ್ಕೆ ಅಂತ ಹೇಳಿ ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರಕ್ಕೆ ಒಂದು CA ನಿವೇಶನವನ್ನು ಮಂಜೂರು ಮಾಡಿ ಅಂತ ಹೇಳಿ ಅವರು 2010 ಅರ್ಜಿ ಹಾಕೊಂಡ ನಂತರ 2014ರಲ್ಲಿ ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರ ಅವರ ಅರ್ಜಿಯನ್ನು ಅನುಮೋದಿಸಿ BTM ಬೆಂಗಳೂರಿನ ಅತ್ಯಂತ ಪ್ರತಿಷ್ಠಿತ ಬಡಾವಣೆಯಲ್ಲಿ ಒಂದಾಗಿರ್ತಕ್ಕಂಥ BTM 4ನೇ ಹಂತದ ಬಡಾವಣೆಯ ಬನ್ನೇಗುಟ್ ರಸ್ತೆಗೆ ಹೊಂದ್ಕೊಂಡಂಗಿರ್ತಕ್ಕಂಥ 2ನೇ ಬ್ಲಾಕ್ನಲ್ಲಿ ಸುಮಾರು 86,500 ಚದುರಗಳಷ್ಟು ವಿಸ್ತೀರ್ಣದ, ಅಂದರೆ 2 ಎಕರೆಗಿಂತೂ ವಿಸ್ತೀರ, ಪ್ರಸ್ತುತ ಮಾರುಕಟ್ಟೆ ಮೌಲ್ಯ 150 ಕೋಟಿ ರೂಪಾಯಿಗಿಂತಲೂ ಅಧಿಕವಾಗಿರ್ತಕ್ಕಂಥ ಆ ಒಂದು CA ನಿವೇಶನವನ್ನು ಹಂಚಿಕೆ ಮಾಡಿ ಅವರ ಹೆಸರಿಗೆ ಗುತ್ತಿಗೆ ನೋಂದಣಿ ಕೂಡ ಮಾಡ್ಕೊಂಬರುತ್ತೆ. ಹಂಚಿಕೆ ಪತ್ರ ಕೂಡ 2014ರಲ್ಲಿ ಅವರಿಗೆ ಬಿಡುಗಡೆ ಮಾಡುತ್ತೆ. ಆ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರು ಈ ರಾಜ್ಯದ ಮುಖ್ಯಮಂತ್ರಿಗಳು ಕಾರ್ಯನಿರ್ವಹಿಸ್ತಾ ಇರ್ತಾರೆ. ಅದು ಈ ಕ್ಷಣದವರೆಗೆ ಅದೇ ಅವರ ಸಂಸ್ಥೆಯ ಹೆಸರಿಗೆ ಅವರು ನಿವೇಶನ ಇದ್ದು ಈ ವರ್ಷದ ಕಂದಾಯವನ್ನು ಕೂಡ BBMPಗೆ ಅವರು ಪಾವತಿ ಮಾಡಿದ್ದಾರೆ. ಶೈಕ್ಷಣಿಕ ಸಂಸ್ಥೆ ಉದ್ದೇಶದಿಂದ 2014ರಲ್ಲಿ BTM ಲೇಔಟಲ್ಲಿ ಸುಮಾರು 2 ಎಕರೆ ಪ್ರದೇಶವನ್ನು ತಗೊಂಡ್ರು. ಅದಾದ್ಮೇಲೆ ಅಲ್ಲಿ ಶೈಕ್ಷಣಿಕ ಒಂದು ಕಾರ್ಯಚಟುವಟಿಕೆಗಳಲ್ಲಿ ಹಾಕ್ತಾ ಇದೆಯಾ? ಇಲ್ಲ, ಇವರು ಯಾವ ಉದ್ದೇಶಕ್ಕೆ ಅಂತ ತಗೊಂಡ್ರು ಅಲ್ಲಿ 3 ವರ್ಷಗಳ ಒಳಗಾಗಿ ಅಲ್ಲಿ ಆ ಯೋಜನೆಯನ್ನು ಪ್ರಾರಂಭ ಮಾಡಬೇಕಾಗಿತ್ತು. ಈಗಾಗಲೇ 10 ವರ್ಷಗಳು ಸಂಪೂರ್ಣ ಆಗಿದ್ದು ಕೂಡ ಅಲ್ಲಿ ಮಾಡದೆ ಇನ್ನೊಂದು ವಂಚನೆ ಕೆಲಸ ಮಾಡಿದೆ. ಆದರೆ ನಿಯಮಗಳಿಗೆ ವಿರುದ್ಧವಾಗಿ, ಆ ಒಂದು ಸೊಸೈಟಿ ಆ್ಯಕ್ಟ್ ಇರ್ಬೋದು ಅಥವಾ ಸರ್ಕಾರಿ ನಿಯಮಗಳಿಗೆ ವಿರುದ್ಧವಾಗಿ ಯಾವುದೇ ಒಂದು ಸಂಸ್ಥೆಗೆ ಒಂದೇ ಉದ್ದೇಶಕ್ಕೆ ಒಂದಕ್ಕಿಂತಲೂ ಹೆಚ್ಚು ಸರ್ಕಾರಿ ಸ್ವತ್ತನ್ನು CA ನಿವೇಶನಗಳನ್ನು ಹಂಚಿಕೆ ಮಾಡೋದು ನಿಷಿದ್ಧ ಅನ್ನೋ ಕಾನೂನು ಇದ್ದರೂ ಕೂಡ ಅದನ್ನೆಲ್ಲ ಬದಿಗಿಟ್ಟು ಮಲ್ಲಿಕಾರ್ಜುನ್ ಖರ್ಗೆ ಅವರು KADBಗೆ 2024ರಲ್ಲಿ ತಮಗೆ ಈ ಹಿಂದೆ ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರದಿಂದ ಹಂಚಿಕೆ ಒಂದು CA ನಿವೇಶನ ಹಂಚಿಕೆ ಆಗಿರ್ತಕ್ಕಂಥ ವಿಷಯವನ್ನು ಮುಚ್ಚಿಟ್ಟು ಮರೆಮಾಚಿ ಆ ಕಾಲಮ್ನಲ್ಲಿ ಏನೂ ಬರೆಯದೆ ಖಾಲಿ ಕೊಟ್ಟು ಇವರು ಅರ್ಜಿಯನ್ನು ಸಲ್ಲಿಸ್ತಾರೆ. ಅವರು ಅರ್ಜಿಯನ್ನು ಪುರಸ್ಕರಿಸಿದಂಥ KADB ವಿಚಿತ್ರ ಅಂತಂದರೆ 7-8 ವರ್ಷಗಳಿಂದ 10ಕ್ಕೆ 10 ಇಂಡಸ್ಟ್ರಿಯಲ್ ಶೆಡ್ಗೆ ಅರ್ಜಿ ಹಾಕಿ ಅಲ್ದಾಡ್ತಾ ಇದ್ರು ಕೂಡ ಇನ್ನೂ ನಿವೇಶನ ಮಂಜೂರಾಗದಿರ್ತಕ್ಕಂಥ ಪರಿಸ್ಥಿತಿಯಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ, ಪ್ರಿಯಾಂಕ ಖರ್ಗೆ ಅವರ ಕುಟುಂಬ ಅರ್ಜಿ ಸಲ್ಲಿಸಿ ಕೇವಲ 3 ತಿಂಗಳಲ್ಲಿ ಅವರಿಗೆ ಹಂಚಿಕೆ ಆಗಿ ಇದೇ ವರ್ಷದ ಕಳೆದ ಸೆಪ್ಟೆಂಬರ್ ತಿಂಗಳಲ್ಲಿ ಸಿದ್ಧಾರ್ಥ ವಿಹಾರ ಟ್ರಸ್ಟ್ಗೆ ಏರೋಸ್ಪೇಸ್ ಪಾರ್ಕ್ ಅಂತಂದರೆ ಏನು ಬಾಗ್ಲೂರು ಬಳಿ KADB 5,000 ಎಕರೆ ವಿಸ್ತೀರ್ಣದಲ್ಲಿ ಅದ್ಭುತವಾದಂಥ ಒಂದು ಪ್ರದೇಶವನ್ನು ಅಭಿವೃದ್ಧಿ ಮಾಡಿದೆ. ಅಲ್ಲಿ ಡಿಫೆನ್ಸ್ ಆ್ಯಂಡ್ ಏರೋಸ್ಪೇಸ್ ಪಾರ್ಕ್ನಲ್ಲಿ 5 ಎಕರೆ ವಿಸ್ತೀರ್ಣದ ಪ್ರಸ್ತುತ ಮಾರುಕಟ್ಟೆ ಮೌಲ್ಯ 110 ಕೋಟಿಗೂ ಅಧಿಕವಾಗಿರ್ತಕ್ಕಂಥ ಒಂದು ನಿವೇಶನವನ್ನು ಏಕಾಏಕಿ ಅವರಿಗೆ ಮಂಜೂರು ಮಾಡೋದ್ರ ಮೂಲಕ ಒಂದೇ ಸಂಸ್ಥೆಗೆ ಒಂದೇ ಉದ್ದೇಶಕ್ಕೆ 2 ಸರ್ಕಾರಿ ಸ್ವತ್ತುಗಳನ್ನು, ಅತ್ಯಮೂಲ್ಯ ಸರ್ಕಾರಿ ಸ್ವತ್ತುಗಳನ್ನು ಮಂಜೂರು ಮಾಡೋದ್ರ ಮೂಲಕ ಸರ್ಕಾರ ದೊಡ್ಡ ತಪ್ಪನ್ನು ಮಾಡಿದೆ. ಈ ತಪ್ಪಿನಲ್ಲಿ MB ಪಾಟೀಲ್ ಅವರು ಮಲ್ಲಿಕಾರ್ಜುನ್ ಖರ್ಗೆ ಅವರ ಪ್ರಭಾವಕ್ಕೆ ಒಳಗಾಗಿ, ಅವರ ಮರ್ಜಿಗೆ ಒಳಗಾಗಿ ಈ ಒಂದು ಘನಘೋರ ತಪ್ಪನ್ನು ಎಸಗಲಿಕ್ಕೆ ಸಹಕಾರ ಕೊಟ್ಟಿದ್ದಾರೆ. ಕೈಗಾರಿಕಾ ಮತ್ತು ವಾಣಿಜ್ಯ ಇಲಾಖೆಯ ಪ್ರಧಾನ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ಡಾಕ್ಟರ್ S. ಸೆಲ್ವಕುಮಾರ್ ಅವರು ಕೂಡ ಈ ಒಂದು ಪ್ರಕರಣದಲ್ಲಿ ಅವರು ಭಾಗಿಯಾಗಿ, ಅವರು ವಿಷಯ ಗೊತ್ತಿದ್ದರೂ ಕೂಡ, BDAಯಿಂದ ಹಂಚಿಕೆ ಆಗಿರ್ತಕ್ಕಂಥ ವಿಷಯ ಗೊತ್ತಿದ್ದರೂ ಕೂಡ KADBಯಿಂದ ಇಷ್ಟೊಂದು 5 ಎಕರೆ ವಿಸ್ತೀರ್ಣದ ಸ್ವತ್ತನ್ನು ಈ ಮಲ್ಲಿಕಾರ್ಜುನ್ ಖರ್ಗೆ ನೇತೃತ್ವದ ಸಂಸ್ಥೆಗೆ ಮಂಜೂರು ಮಾಡೋದ್ರ ಮೂಲಕ ದೊಡ್ಡ ತಪ್ಪನ್ನು ಮಾಡಿದ್ದಾರೆ. ಹಾಗಾಗಿ ನಾನು ನೇರವಾಗಿ ಮಾನ್ಯ ಲೋಕಾಯುಕ್ತರನ್ನು ಖುದ್ದಾಗಿ ಭೇಟಿ ಮಾಡಿ, ಹಾಗೆ ಇನ್ಸ್ಪೆಕ್ಟರ್ ಜನರಲ್ ಆಫ್ ಪೊಲೀಸ್ ಲೋಕಾಯುಕ್ತ ಅವರ ಪೊಲೀಸ್ ಮಹಾನಿರೀಕ್ಷಕರನ್ನು ಖುದ್ದಾಗಿ ಭೇಟಿ ಮಾಡಿ ಸಂಪೂರ್ಣ 400 ಪುಟಗಳ ದಾಖಲೆಗಳು ಸಹಿತ ನಾನು ಅವರಿಗೆ ದೂರನ್ನು ಕೊಟ್ಟು ಮಲ್ಲಿಕಾರ್ಜುನ್ ಖರ್ಗೆ, ರಾಹುಲ್ ಖರ್ಗೆ, ಪ್ರಿಯಾಂಕ ಖರ್ಗೆ, ರಾಧಾಕೃಷ್ಣ, ರಾಧಾಬಾಯಿ, ಮಲ್ಲಿಕಾರ್ಜುನ್ ಖರ್ಗೆ, MB ಪಾಟೀಲ್ ಮತ್ತು ಡಾಕ್ಟರ್ S. ಸೆಲ್ವಕುಮಾರ್ ಅವರ ವಿರುದ್ಧ ನಾನು ವಂಚನೆ, ಅಧಿಕಾರ ದುರ್ಬಳಕೆ, ಭ್ರಷ್ಟಾಚಾರ ಮತ್ತು ಸರ್ಕಾರಿ ಭೂ ಕಬಳಿಕೆ ಪ್ರಕರಣಗಳನ್ನು ನಾನು ದಾಖಲು ಮಾಡಿದ್ದೇನೆ. ಹಾಗೆ
ಸೋಮವಾರ ದಿವಸ ನಾನು ನಿನ್ನೆ ದಿವಸ ರಾಜ್ಯಪಾಲರ ಕಚೇರಿಗೆ ಭೇಟಿ ಕೊಟ್ಟು ಸೋಮವಾರ ದಿವಸ ನನಗೆ ಸಮಯಾವಕಾಶ ಕೊಡಿಸ್ಬೇಕು ಅಂತ ಕೇಳಿ ಮನವಿ ಪತ್ರವನ್ನು ಕೊಟ್ಟಿದ್ದೀನಿ. ಸೋಮವಾರ ಅಥವಾ ಮಂಗಳವಾರ ದಿವಸ ನಾವು ಕೊಡಿಸ್ತೀವಿ ಅಂತ ಹೇಳಿದ್ದಾರೆ. ರಾಜ್ಯಪಾಲರನ್ನು ನಮ್ಮ ವಕೀಲರ ಜೊತೆ ಭೇಟಿ ಮಾಡಿ ಸಂಪೂರ್ಣ ದಾಖಲೆಗಳನ್ನು ಅವರು ಕೊಟ್ಟು ಈಗಾಗಲೇ ನೇರವಾಗಿ ನಮ್ಮ ಕಣ್ಣು ಮುಂದೆ ಇರತಕ್ಕಂಥದ್ದು ಆಗಿರೋ ತಪ್ಪು ಕಾನೂನು ಬಾಹಿರಕಾರಿ ಆಗಿರುವಂಥದ್ದು. ಹಾಗಾಗಿ ಅದರ ವಿರುದ್ಧ ಅವರು ಮನವರಿಕೆ ಮಾಡಿಕೊಟ್ಟು ಲೋಕಾಯುಕ್ತ ಪೊಲೀಸರು FIR ದಾಖಲು ಮಾಡಿಕೊಂಡು ಮಲ್ಲಿಕಾರ್ಜುನ್ ಖರ್ಗೆ ಮತ್ತು ಇತರ ಆರೋಪಿಗಳ ವಿರುದ್ಧ ತನಿಖೆ ಪ್ರಾರಂಭ ಮಾಡಬೇಕು. ಅದಕ್ಕೆ ನೀವು ಪ್ರಾಸಿಕ್ಯೂಷನ್ ಪರ್ಮಿಷನ್ ಕೊಡಿ ಅಂತ ರಾಜ್ಯಪಾಲರಿಗೆ ಮನವಿ ಮಾಡ್ಕೊಳ್ತಾ ಇದ್ದೀವಿ. ನಾಗರಿಕ ಸೌಲಭ್ಯ ಮತ್ತು ಈ ಸಾಮಾಜಿಕ ಉದ್ದೇಶಕ್ಕೆ ಒಂದೇ ಸಂಸ್ಥೆಗೆ ಒಂದಕ್ಕಿಂತ ಹೆಚ್ಚಿನ ಸರ್ಕಾರಿ ಜಾಗಗಳನ್ನು ಮಂಜೂರು ಮಾಡೋ ವಿಚಾರವಾಗಿ ಕಾನೂನು ಏನು ಹೇಳುತ್ತೆ? 100ಕ್ಕೆ 100 ನೀವು ಯಾರನ್ನಾರು ಕೇಳ್ಬೋದು. ಯಾವುದೇ ಒಂದೇ ಸಂಸ್ಥೆಗೆ ಒಂದೇ ಉದ್ದೇಶಕ್ಕೆ ಒಂದಕ್ಕಿಂತಲೂ ಹೆಚ್ಚು ಸರ್ಕಾರಿ ಸ್ವತ್ತುಗಳನ್ನು ಮಂಜೂರು ಮಾಡೋಗಿಲ್ಲ. ಅದು ಕಾನೂನು ಬಾಹಿರವಾದಂಥ ಕಾರ್ಯ. ಹಾಗಾಗಿ ಅದು ಗಂಭೀರವಾದಂಥ ಅಪರಾಧ ಪ್ರಕರಣವಾಗಿರ್ತದೆ. ಅಂಥ ಒಂದು ನಿಟ್ಟಿನಲ್ಲಿ ಇವತ್ತು ಈ ಸಿದ್ಧಾರ್ಥ ವಿಹಾರ ಟ್ರಸ್ಟ್ಗೆ ಆ ಕಾನೂನನ್ನು ಉಲ್ಲಂಘನೆ ಮಾಡಿ ಸರ್ಕಾರ ಇವತ್ತು MB ಪಾಟೀಲ್ ಅವರ ನೇತೃತ್ವದ, ಯಾಕಂದರೆ ಅವರು ಬೃಹತ್ ಕೈಗಾರಿಕಾ ಸಚಿವರಾಗಿರ್ತಕ್ಕಂಥ ಸಂದರ್ಭದಲ್ಲಿ ಈ KDBಯಿಂದ 2ನೇ ಬಾರಿ ಹಂಚಿಕೆ ಆಗಿರ್ತಕ್ಕಂಥ ಈ ಸ್ವತ್ತಿನ ಸಂಬಂಧಪಟ್ಟಾಗೆ ಅಲ್ಲಿ ಸ್ಪಷ್ಟವಾಗಿ ಕಾನೂನಿನ ಎಲ್ಲ ನಿಯಮಗಳನ್ನು ಗಾಳಿಗೆ ತೂರಿರೋದ್ರಿಂದ ಅವರ ವಿರುದ್ಧ ಪ್ರಕರಣ ದಾಖಲು ಮಾಡ್ಕೊಳ್ಳೋಕೆ ಎಲ್ಲ ಆಧಾರಗಳು ಎಲ್ಲ ಸಾಕ್ಷಿಗಳು ಇರೋದ್ರಿಂದ ಅವ್ರ ವಿರುದ್ಧ ನಾನು ಪ್ರಕರಣ ದಾಖಲು ಮಾಡಿದ್ದೆ. ಒಂದು ಜಾಗವನ್ನು ವಾಪಸ್ ಕೊಡೋದಕ್ಕೆ ಅವಕಾಶ ಇದೆಯಾ? ಈಗ ಅವರು ಯಾವಾಗ ಕೊಡಬೇಕಾಗಿತ್ತು ಅಂದರೆ KDBಗೆ ಅರ್ಜಿ ಸಲ್ಲಿಸೋಕ್ಕೆ ಮುಂಚೆ BDAಯಿಂದ ಹಂಚಿಕೆ ಆಗಿರ್ತಕ್ಕಂಥ ಸ್ವತ್ತನ್ನು ಕೊಡಬೇಕಾಗಿತ್ತು. ಆದರೆ ಮಲ್ಲಿಕಾರ್ಜುನ್ ಖರ್ಗೆ ಕುಟುಂಬದವ್ರು ಮುಟ್ಟಾಳರಲ್ಲ. ಯಾಕಂದರೆ ಅವ್ರು ಮಾಡಿರ್ತಕ್ಕಂಥ ಭೂ ಹಗರಣಗಳು ನೂರಾರು ಇದೆ, ಇನ್ನು ಮುಂದೆ ಬರ್ತಾ ಇರುತ್ತೆ. ಹಾಗಾಗಿ ಇಲ್ಲಿ BTM ಬಡಾವಣೆಯಲ್ಲಿರ್ತಕ್ಕಂಥ ಅತ್ಯಂತ ಆಯಕಟ್ಟಿನ ಸ್ಥಳದಲ್ಲಿರ್ತಕ್ಕಂಥ 2 ಎಕರೆ ವಿಸ್ತೀರ್ಣದ ಸ್ವತ್ತನ್ನು ಅವ್ರು ಬಿಟ್ಕೊಡ್ಲಿಕ್ಕೆ ಯಾಕೆ ಸಾಧ್ಯ? ಅವ್ರು ಬಿಟ್ಕೊಟ್ಟಿಲ್ಲ. ಅವರು ಒಂದು ವೇಳೆ ಆ ರೀತಿ ಕಾನೂನು ರೀತಿ ನಡ್ಕೊಳ್ಬೇಕಾಗಿದ್ದರೆ ಆ ನಿವೇಶನವನ್ನು ವಾಪಸ್ ಕೊಟ್ಟು ಅದರ ಬದಲು ನಿವೇಶನವನ್ನಾಗಿ ಇಲ್ಲಿ KDBಯಿಂದ ತೊಗೊಳಕ್ಕೆ ಅವಕಾಶ ಆಯಿತು. ಆದರೆ ಮಾಡಿದರೆ 2 ನಿವೇಶನಗಳನ್ನು ಈಗಾಗಲೇ ಅವರ ಕುಟುಂಬ ಸಿದ್ಧಾರ್ಥ ವಿಹಾರ ಟ್ರಸ್ಟ್, ಈಗ ರಾಹುಲ್ ಖರ್ಗೆ ಅವರು ಅದಕ್ಕೆ ಅಧ್ಯಕ್ಷರಾಗಿದ್ದಾರೆ. ಈ ಹಿಂದೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಅಧ್ಯಕ್ಷರಾಗಿದ್ದರು. BDAಯಿಂದ ಅಲಾಟ್ ಆದಾಗ 2 ಸಂದರ್ಭಗಳಲ್ಲಿ ಆ ಮಲ್ಲಿಕಾರ್ಜುನ್ ಖರ್ಗೆ ಕುಟುಂಬ ನೇರವಾಗಿ ಈ ಸರ್ಕಾರಿ ಭೂ ಕಬಳಿಕೆ ಪ್ರಕರಣದಲ್ಲಿ ಭಾಗಿಯಾಗಿರೋದ್ರಿಂದ ಅವರ ವಿರುದ್ಧ ನಾನು ಕ್ರಿಮಿನಲ್ ಪ್ರಕರಣಗಳನ್ನು ದಾಖಲು ಮಾಡಿದ್ದೇನೆ. ಥ್ಯಾಂಕ್ ಯು ಸರ್. ಸಿದ್ಧಾರ್ಥ ವಿಹಾರ ಟ್ರಸ್ಟ್ ಎಜುಕೇಷನ್ ಉದ್ದೇಶದಿಂದ BDAಯಿಂದ 2014ರಲ್ಲಿ BTM ಲೇಔಟ್ನಲ್ಲಿ ಸುಮಾರು 2 ಎಕರೆ ಪ್ರದೇಶವನ್ನು ಮಂಜೂರು ಮಾಡಿಸ್ಕೊಂಡಿರುತ್ತೆ. ಇದಾದ ನಂತರದಲ್ಲಿ ಇದೇ ವರ್ಷದಲ್ಲಿ KDBಯಿಂದ ಸುಮಾರು 5 ಎಕರೆ ಪ್ರದೇಶವನ್ನು ಅದೇ ಉದ್ದೇಶಕ್ಕೆ ಒಂದೇ ಸಂಸ್ಥೆಗೆ 2 ಕಡೆ ಸರ್ಕಾರಿ ಜಾಗವನ್ನು ಮಂಜೂರು ಮಾಡಿಸ್ಕೊಳ್ಳಲಾಗಿದೆ ಅನ್ನೋ ಒಂದು ಗಂಭೀರ ಆರೋಪವನ್ನು NR ರಮೇಶ್ ಮಾಡ್ತಿರುವಂಥದ್ದು. ಇದಕ್ಕೆ ಸಂಬಂಧಪಟ್ಟಂತೆ ಲೋಕಾಯುಕ್ತದಲ್ಲಿ 394 ಪುಟಗಳ ದಾಖಲೆಗಳನ್ನು ನೀಡಿ ಇದನ್ನು ತನಿಖೆ ನಡೆಸಿ ತಪ್ಪೆಸಗಿರುವವರ ವಿರುದ್ಧ, ಜೊತೆಗೆ ಸರ್ಕಾರಿ ಜಾಗವನ್ನು ಭೂ ಕಬಳಿಕೆ ಮಾಡಿರುವವರ ವಿರುದ್ಧ ಶಿಸ್ತು ಕ್ರಮವನ್ನು ಜರುಗಿಸಿ ಅನ್ನೋ ಒಂದು ದೂರನ್ನು ಕೂಡ ಸಲ್ಲಿಕೆ ಮಾಡಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಚಂದ್ರೇಶ್ ಜೊತೆ ರಘುಪಾಲ್, ನ್ಯೂಸ್ ಫಸ್ಟ್, ಬೆಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.